ಏಯ್ ತಿರುಗೋ ಈ ಕಡೆ ಇರ್ಲಿ. ಓದೋದ್ ಬಿಟ್ಟು ದುಡಿತೀರದಾ? ಮೊದಲು ನಿದ್ದೆ ಮಾಡ್ಕೊಳ್ಳೋಣ, ಅದಾದಮೇಲೆ ಬೇರೆದು ನೋಡ್ಕೊಳ್ಳೋಣ. ನಮಗೆ ಫೀಡ್ಬ್ಯಾಕ್ ಸಿಗ್ತಿರಬೇಕು ಬ್ಲಾಗ್ ಹೆಂಗಿದೆ ಅಂತ. ನೆನ್ನೆ ಥರ ಆಗಬಾರ್ದು. ನೆನ್ನೆ ಮನಿಕೊಂಡು ಎಷ್ಟೊಂದು ಲೇಟ್ ಆಯ್ತು ಅಂದರೆ ಹಲೋ ಎವ್ರಿವಾನ್, ವೆಲ್ಕಮ್ ಟು ಸೌತ್ ವೈಬ್ಸ್ ಕನ್ನಡ ದಯಾಸಿರ್. ಸೊ ಇವಾಗ ಬೆಳಿಗ್ಗೆ ಎದ್ದು ಸಾರು ಮಾಡಿಕೊಂಡು ನಾವು ಹೋಗ್ತಾಯಿದ್ದೀವಿ ನಮ್ಮ ದೋಸ್ತ ಹತ್ರ ನೀರುಗಳು ತಗೊಂಡು. ನಮ್ಮ ತಮ್ಮ ಸಿಕ್ಕಿದ್ದಾರೆ ಬೆಳಿಗ್ಗೆ ಮಂದಿ. ನಮ್ಮ ದೋಸ್ತಿದಾರೋ ಇಲ್ವೋ ನೋಡೋಣ. ಗಾಡಿಗಳು ಕಾಣಿಸ್ತಿಲ್ಲ, ಇನ್ನೂ ಬಂದಿಲ್ಲ ಅವರು. ಇಲ್ಲಿ ಜಗ್ಗಿಗೆ ಬಿಡೋಣ, ಬರ್ತಾರೆ ಎಲ್ಲ ಜಗ್ಗಿಗೆ ಇಲ್ಲೇ ಈಗ ಬಿಡೋಣ. ಸೊ ವೇಟ್ ಮಾಡ್ತಾಯಿದ್ದೀವಿ ನಾವೀಗ. ಸಾರು ಮಾಡ್ಕೊಂಡು ಇವಾಗಲೇ ಕೆಳಗಡೆ ಬಂದಿದ್ದೀವಿ. ಸೊ ನಮ್ಮ 30 days 30 ಬ್ಲಾಗ್ ಚಾಲೆಂಜಿನ ಇವತ್ತು ಡೇ 3. ಸೊ ಫ್ರೆಂಡ್ಸ್ನ ಕಾಲ್ ಮಾಡೋಣ, ಎಲ್ಲಿದ್ದಾರೆ ಕೇಳೋಣ ಬನ್ನಿ. ಈಗ ನಮಾಜಿಗೆ ಹೋಗಬೇಕು, ಅವ್ರು ಬರಲಿ, ಆಮೇಲೆ ಜೊತೆಯಲ್ಲೇ ನಮಾಜಿಗೆ ಹೋಗೋಣ. ನೀರೆಲ್ಲ ಕುಡ್ದು ನಾನು ಕುಡ್ಕೊಂಡು ಇವಾಗ 1 ನಿಮಿಷ ಏನಾಗುತ್ತೆ ಅಷ್ಟೇ, ಮನೆ ಹತ್ರ ಹೋಗ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಕುಡ್ದು ಇವಾಗ ನಮಾಜಿಗೆ ಹೋಗಬೇಕು. ನಮಾಜಿ ಮಾಡಿಕೊಂಡು ಸುಮ್ಮನೆ ಸೈಲೆಂಟಾಗಿ ಬಂದು ಕೆಲಸ ಮಾಡಬೇಕು. ನೆನ್ನೆ ಸ್ವಲ್ಪ ಹೊತ್ತು ಮನಿಕೊಳ್ಳೋಣ ಅಂತ ಹೋಗಿದೆ, ಹಾಗೆ ಮನಿಕೊಬಿಟ್ಟಿದ್ದೆ 3-4 ಗಂಟೆ ಟೈಮು. ಸೊ ಇನ್ನೂ ವೀಡಿಯೋದು ಸ್ಕ್ರಿಪ್ಟ್ ಬರೆದು ರೆಕಾರ್ಡಿಂಗ್ ಮಾಡಬೇಕು, ಇನ್ನೂ ಬೇಜಾನ್ ಕೆಲಸ ಇದೆ. ಸೊ ಅದಕ್ಕೆ ಇವಾಗ ಸ್ವಲ್ಪ ನೀರು ಕುಡ್ದು ನಮಾಜಿಗೆ ಹೋಗಿ ಆಮೇಲೆ ಸೀದಾ ಬಂದು ಕೆಲಸ ಮಾಡ್ತಿರ್ಬೇಕು. ಸೊ ಬನ್ನಿ ಇವಾಗ ಹೋಗೋಣ ಮನೆ ಹತ್ರ. ನಾವು ಹೋಗ್ತಾಯಿದ್ದೀವಿ ನಮಾಜಿಗೆ. ನಮಾಜಿ ಟೈಮ್ ಆಯಿತು. ಸೊ ನಮಾಜಿ ಮಾಡ್ಕೊಂಡು ಆಚೆಗಡೆ ಆಮೇಲೆ ಸಿಗೋಣ. ಇವಾಗ ನಮಾಜಿ ಮಾಡಿಕೊಂಡು ಆಚೆಗಡೆ ಬಂದ್ವಿ. ಸೊ ಇವತ್ತು ಇವನು ಒಬ್ಬನೇ ಸಿಕ್ಕೋನೆ. ಇವ್ರ ಫ್ರೆಂಡು ಮನೆಯಲ್ಲಿ ಮನಿಕೊಂಡಿದ್ದಾರಂತೆ. ಇವನು ಒಬ್ಬನೇ ಬಂದಿದ್ದ ನಮಾಜಿಗೆ. ಇವಾಗ ನಾವು ನಮಾಜಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಕೆಲಸ ಮಾಡೋಕ್ಕೆ. ನೆನ್ನೆ ಮನಿಕೊಂಡಿದ್ವಿ, ಆದರೆ ಇವತ್ತು ಆ ಥರ ಮಾಡೋಂಗಿಲ್ಲ. ಕೆಲಸ ಮಾಡಿದ್ಮೇಲೆ ಮನಿಕೋಬೇಕು. ಸೊ ಅದಕ್ಕೆ ಕೆಲಸ ಮಾಡೋಣ ಬನ್ನಿ. ಫೈನಲಿ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ. ಈರುಳ್ಳಿ ಕಟ್ ಮಾಡಬೇಕು. ಸೊ ನೆನ್ನೆ ಥರ ಆಗಬಾರ್ದು. ನೆನ್ನೆ ಮನಿಕೊಂಡು ಎಷ್ಟೊಂದು ಲೇಟ್ ಆಯ್ತು ಅಂದರೆ 11:30 ಎದ್ದು ಕೆಲಸ ಮಾಡಿರೋದು. ನೆನ್ನೆ ಫ್ರೈಡೇನೂ ಕೂಡ, ಮತ್ತು 2 ದಿವಸದಿಂದ ಲೇಟ್ ಆಗ್ತಾನೇ ಇದೆ. ಆದರೆ ಇವಾಗ ಬೇಡ ಅಂತ ಮನಿಕೊಂಡಂಗೆ ಇವಾಗ ಬಂದು ಕೆಲಸ ಮಾಡ್ತಾಯಿದ್ದೀನಿ. ರಾತ್ರಿ 2 ಗಂಟೆಗೆ ಮನಿಕೊಂಡು ಮತ್ತೆ 4:15 ಎದ್ದಿದ್ದೀನಿ. ಬರೀ 2 ಗಂಟೆ ಟೈಮ್ ಮನಿಕೊಂಡಿರೋದು. ಸೊ ಮೊದಲು ಕೆಲಸ ಮಾಡಿಬಿಡೋಣ, ಆಮೇಲೆ ಮನಿಕೊಳ್ಳೋಣ ಸ್ವಲ್ಪ ಹೊತ್ತು, ಓಕೆನಾ? ಇವಾಗ ಬನ್ನಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮತ್ತೆ ಅಂಗಡಿ ಹತ್ರ ಹೋಗೋಣ ಅಂತೆ. ಸೊ ಇವಾಗ ಅರ್ಧ ಕೆಲಸ ಮುಗೀತು, ಇನ್ನೂ ಅರ್ಧ ಕೆಲಸ ಐತೆ. ಆದರೆ ನಿದ್ದೆ ಅಂತೂ ಫುಲ್ ಬೇಜಾನ್ ಬರ್ತಿದೆ. ಅದಕ್ಕೆ ಅರ್ಧ ಕೆಲಸ ಮಾಡಿ ಬಂದುಬಿಟ್ಟೆ. ಸ್ವಲ್ಪ ಹೊತ್ತು ಮನಿಕೊಂಡು ಆಮೇಲೆ ಹೋಗೋಣ ಅಂತ. ಯಾಕಂದರೆ ನಿದ್ದೆ ಬರ್ತಿದ್ರೆ ಕೆಲಸ ಮಾಡೋಕ್ಕಂತೂ ನಿಜವಾಗ್ಲೂ ಹೋಗಲ್ಲ. ಮೊದಲು ನಿದ್ದೆ ಮಾಡ್ಕೊಳ್ಳೋಣ, ಅದಾದಮೇಲೆ ಬೇರೆದು ನೋಡ್ಕೊಳ್ಳೋಣ. ಮೊದಲು ಹೋಗಿ ನಿದ್ದೆ ಮಾಡೋಣ ಬನ್ನಿ. ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು ನಮಾಜಿಗೆ. ಆಲ್ಮೋಸ್ಟ್ ಸ್ವಲ್ಪ ಹೊತ್ತಂತ ಮನಿಕೊಂಡಿದ್ದು. ಇವತ್ತು ಲೇಟ್ ಆಗಿಬಿಟ್ಟೆ. 11 ಗಂಟೆಗೆ ಎದ್ದೆ ಇವತ್ತು. ಸೊ ಇವಾಗ ನಮಾಜಿಗೆ ಟೈಮ್ ಆಗ್ತಿದೆ. ಮಸೀದಿಗೆ ಹೋಗಿ ನಮಾಜಿ ಮಾಡಿಕೊಂಡು ಮತ್ತೆ ಕೆಲಸ ಆಯಿತು, ಸ್ವಲ್ಪ ಕೆಲಸ ಮಾಡಬೇಕು. ಸೊ ಬನ್ನಿ ಹೋಗೋಣ ನಮಾಜಿಗೆ. ಮಸೀದಿಗೆ ಆಲ್ರೆಡಿ ಅದಾಗಿ ಜಮಾಲ್ ಟೈಮ್ ಆಗೋಗಿದೆ. ನಾವು ಸ್ವಲ್ಪ ಲೇಟಾಗಿ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಸೊ ಇವಾಗ ನಮಾಜಿ ಮಾಡಿಕೊಂಡು ನಮಾಜಿಯಿಂದ ಮನೆ ಹತ್ರ ಹೋಗಿ ಮಿಕ್ಕಿದ ಕೆಲಸ ಮಾಡಿಕೊಂಡು ಇವಾಗ ಅಂಗಡಿ ಓಪನ್ ಮಾಡೋಕ್ಕೆ ಬಂದಿದ್ದೀವಿ. ಆಲ್ರೆಡಿ ಓಪನ್ ಮಾಡಿದ್ದೀವಿ, ಎಲ್ಲ ಜೋಡಿಸ್ಕೊಳ್ತಾ ಇದ್ದೀವಿ. ಈಗ ಎಣ್ಣೆ ಹಾಕಬೇಕು, ಎಣ್ಣೆ ಹಾಕಿ ಎಲ್ಲ ಜೋಡಿಸ್ಕೊಂಡು ಸಮೋಸ ತೇಲ್ಸೋ ಸ್ಟಾರ್ಟ್ ಮಾಡಬೇಕು. ಸೊ ವ್ಲಾಗ್ ಸ್ವಲ್ಪ ಲೇಟಾಗಿ ಬರ್ತಿದೆ, ಯಾಕಂದರೆ ಬೆಳಿಗ್ಗೆ ಹೊತ್ತು ನಾನು ಮನಿಕೊಳ್ತಾ ಇದ್ದೀನಿ. ಸೊ ಅದರ ರೀಸನ್ನು ಬ್ಲಾಗ್ ಸ್ವಲ್ಪ ಲೇಟ್, ಬೆಳಗ್ಗೆ ಹಾಕೋದು ರಾತ್ರಿ ಹಾಕ್ತಾಯಿದ್ದೀನಿ ನಾನು. ಸೊ ಇವಾಗ ಸಮೋಸ ತೇಲ್ಸೋದು ಸ್ಟಾರ್ಟ್ ಮಾಡೋಣ. ಮೊದಲು ಬೇಜಾನ್ ಲೇಟಾಗಿ ಹೋಗಿದೆ. ನಮ್ಮ ತಮ್ಮ ಅವ್ರು ನಿಂತಿದ್ದಾರೆ, ಅಣ್ಣ ಅವ್ರು ಹಿಂದಿಂದ ಹೋಗ್ತಿದ್ದಾರೆ. ಫುಲ್ ಬ್ರೈಟ್ನೆಸ್ ಬ್ಯಾಕ್ ಸೈಡಿಂದ ನೋಡಿರಿ ಇವಾಗ ಕ್ಲಿಯರ್ ಬಂತು. ಸೊ ಬನ್ನಿ ಈಗ ಸಮೋಸ ಎಣ್ಣೆ ಹಾಕಿ ಸಮೋಸ ತೇಲ್ಸೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಎಣ್ಣೆ ಬಿಸಿ ಆಗ್ತಿದೆ. ಎಣ್ಣೆ ಬಿಸಿ ಆದಮೇಲೆ ಸಮೋಸ ಹಾಕೋದು ಸ್ಟಾರ್ಟು. ಸಿಲಿಂಡರ್ ಅವ್ರು ಬಂದಿದ್ದರು, ಸಿಲಿಂಡರ್ ಖಾಲಿ ಇಲ್ವಂತೆ ತಗೊಳಕ್ಕೆ. ಸೊ ಎಣ್ಣೆ ಬಿಸಿ ಆಗ್ತಿದೆ.
ಸೊ ಇವಾಗ ರಂಜಾನಿನ ಡೇ 3 ಮತ್ತೆ ನಮ್ಮ ಸಿರೀಸಿನ ಡೇ 3. ಸೊ ಇವತ್ತೂ ಕೂಡ ನಾವು ಲೇಟ್ ಆಗಿ ಎದ್ದಿದ್ವಿ, ಮತ್ತೆ ಮನಿಕೊಂಡಿರೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋಯ್ತು. ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಲೇಟ್ ಆಗ್ತಾನೆ ಇದೆ. ಬೇಗ ಮಾಡೋಣ ಕೆಲಸ ಅಂತ ಯೋಚನೆ ಮಾಡ್ಕೊಂತೀನಿ ರಾತ್ರಿ ಹೊತ್ತು, ಆದ್ರೆ ಬೆಳಿಗ್ಗೆ ನೋಡಿದ್ರೆ ಆತರ ಆಗ್ತಿಲ್ಲ ಕೆಲಸಗಳು. ಸೊ ಇವತ್ತು ಲೇಟು, ಆಲ್ಮೋಸ್ಟ್ 3 ಗಂಟೆ ಆಗೋಗಿದೆ. ನೆನ್ನೆ ಸಮೋಸ ಒಂದು 2-3 ಟ್ರಿಪ್ ತೆಲ್ಸ್ಬಿಟ್ಟಿದ್ದೆ, ಆದ್ರೆ ಇವತ್ತು ಆಗಿಲ್ಲ ಅಷ್ಟೊಂದು. ಸೊ ಇವಾಗ ತಗೋಬರೋಣ ಸಮೋಸ. ಆಲ್ರೆಡಿ ಎಣ್ಣೆ ಬಿಸಿ ಆಗಿದೆ, 3 ಗಂಟೆ ಆಗೋಗಿದೆ. ಸ್ವಲ್ಪ ಬೇಗ ಫಾಸ್ಟ್ ಆಗಿ ಇವತ್ತು ತೆಲ್ಸ್ಬೇಕು. ಮತ್ತೆ ಸಮೋಸ ಮಾಡೋರು ಒಬ್ರು ಇರಲ್ಲ ಇವತ್ತು. ಡೈಲಿ 4 ಜನ ಸಮೋಸ ಮಾಡ್ತಾರೆ, ಆದ್ರೆ ಇವತ್ತು ಬರೇ 3 ಜನ ಮಾಡೋದು. ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ನೋಡೋಣ. ಒಂದೊಂದು ಅಂತ ಮಾಡ್ತಿರೋಣ. ಸೊ ಇವಾಗ ಬೇಗ ಹೋಗಿ ಸಮೋಸ ತಗೊಬಂದು ಸಮೋಸ ಮಾಡೋಣ ಬನ್ನಿ. ಇವಾಗ ಎಣ್ಣೆನು ಫುಲ್ ಬಿಸಿ ಆಗೋಗಿದೆ. ಸೊ ಮೊದ್ಲು ಹೋಗಿ ಇವಾಗ ಸಮೋಸ ತಗೊಬಂದು ಸಮೋಸ ಹಾಕೋಣ. ಇಲ್ಲಿವರೆಗೂ ನಮ್ಮ ವ್ಲಾಗ್ ಏನಾದ್ರು ನೀವು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ವ್ಲಾಗ್ ಹೆಂಗಿದೆ ಅಂತ ಫೀಡ್ಬ್ಯಾಕ್ ಕೊಡಿ, ಏನ್ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ. ಮತ್ತೆ ನಮ್ಮ ಈ ವ್ಲಾಗ್ನ ಮುಂದೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಓಕೆನಾ? ಇವಾಗ ಬನ್ನಿ ಸಮೋಸ ತಗೋಬರೋಣ. ಸೊ ಎಣ್ಣೆ ಬಿಸಿ ಆಗ್ತಿದೆ ಈಗ. ಅವಾಗ್ಲಿಂದ 3 ಸಮೋಸ ಹಾಕಿ ಟ್ರೈ ಮಾಡಿಬಿಟ್ಟಿದ್ದೀನಿ. ಇವಾಗ ನೋಡೋಣ ಎಣ್ಣೆ ಬಿಸಿ ಆಗಿದೆಯೋ ಇಲ್ವೋ ಅಂತ. ಮೀಡಿಯಮ್ ಆಗಿದೆ, ಆದ್ರೆ ಆಗ್ಬಿಡೋಣ ಈಗ. ಅವಾಗ್ಲಿಂದ ವೇಟ್ ಮಾಡಿ ನನಗಂತೂ ಸಾಕಾಗ್ತಿದೆ. 3:30 ಆಗ್ತಿದೆ ಆಲ್ರೆಡಿ ಟೈಮು. ಸೊ ಇನ್ನೊಂದು ಸ್ವಲ್ಪ ಹೀಟ್ ಜಾಸ್ತಿ ಇಕ್ಕಿ ಸಮೋಸ ಆಗ್ಬಿಡೋದೇ. ಇನ್ನ ಹೀಟ್ ಆಗಿಲ್ಲ, ಇದು ಏನ್ ಮಾಡೋದು ಅರ್ಥ ಆಗ್ತಿಲ್ಲ. ಆಗ್ಬಿಡೋಣ ಇವಾಗ, ಟೈಮ್ ಬೇರೆ ಆಗ್ತಿದೆ. ಬಿಸ್ಮಿಲ್ಲಾ. ಸೊ ಇದು ನಮ್ಮ ಸಮೋಸದ ಮೊದಲನೇ ಟ್ರಿಪ್ಪು. ಇವತ್ತು ಡೇ 3 ಸಖತ್ತಾಗಿದೆ ಅಲ್ವಾ ನನ್ನ ಸೀರೀಸು? ಮಜಾ ಸಿಗುತ್ತೆ. ಸಮೋಸನೇ ಬಿದ್ದೋಗ್ತಿದೆ. ಸೊ ಇವಾಗ ನಮ್ಮ ಮೊದಲನೇ ಟ್ರಿಪ್ಪು ಆಗ್ಬಿಟ್ಟಿದ್ದೀವಿ. ಸೊ ಎಲ್ಲ ತಿಳಿಸ್ಕೊಂಡು ಇವಾಗ ಬೇಗ ಸಮೋಸ ಸೇಲಿಂಗ್ ಮಾಡೋದು ಸ್ಟಾರ್ಟ್ ಮಾಡಬೇಕು. 5 ಗಂಟೆಗೆ ಹೆಸರು ನಮಾಜ್ ಅಂತ ಆಗುತ್ತೆ. ನಮಾಜಿ ಆದ್ಮೇಲೆ ಎಲ್ಲರೂ ಬೆಜ್ಜಾನ್ ಜನರು ಬರೋದೇ ಅವಾಗಲೇ. ನಮಾಜಿ ಮಾಡ್ಕೊಂಡು ಬರೋದು ಬೆಜ್ಜಾನ್ ಜನರು. ಸೊ ಇವಾಗ ಎಲ್ಲ ಸಮೋಸ ತೆಲ್ಸ್ಬಿಟ್ಟು ಎಲ್ಲ ಜೋಡಿಸ್ಕೋಬೇಕು. ಒಂದೇ ಸಮಯದಲ್ಲಿ ಎಲ್ಲ ಬೆಜ್ಜಾನ್ ಜನ ಬಂದ್ಬಿಡ್ತಾರೆ. ಸೊ ಅವ್ರಿಗೆ ಕೊಡೋಕ್ಕೆ ಅಂತ ಇವಾಗಲೇ ತೆಲ್ಸ್ಕೊಂಡು ಇಟ್ಕೊಂಡ್ರೆ ಆಮೇಲೆ ಈಸಿ ಆಗುತ್ತೆ. ಮತ್ತು 4 ಗಂಟೆಗೆ ಒಬ್ರಿಗೆ ಪಾರ್ಸಲ್ ಕೊಡಬೇಕು. ಪಾರ್ಸಲ್ ಕೊಟ್ಟು 4ಕ್ಕೆ 60 ಸಮೋಸ. ಬೇಗ ಬಾ. ಸೊ ಇವ್ನು ನನ್ನ ತಮ್ಮ 5 ನಿಮಿಷಕ್ಕೆ ಸುಸ್ತಾಗ್ಬಿಡುತ್ತೆ ಇವನಿಗೆ. ಇವನು ರೋಜಾನು ಇಲ್ಲ ಇವತ್ತು, ಉಪವಾಸನೂ ಇಕ್ಕಿಲ್ಲ ಇವನು. ಇವತ್ತೈತೆ ಇವನಿಗೆ ಗಿರಫ್ತಾರಿ. 3-4 ದಿವಸ ತೆಗಿತೀನಿ ಇವತ್ತು ಇವನಿಗೆ. ಸೊ ಮೊದಲನೇ ಟ್ರಿಪ್ಪು ಆಗ್ತಿದೆ. ಸೊ ಹಂಗೆ ನಮ್ಮ ಬ್ಲಾಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟು ಸತಿ ಹೇಳಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫೀಡ್ಬ್ಯಾಕ್ ಇಂಪಾರ್ಟೆಂಟ್ ನನಗೆ. ಸಬ್ಸ್ಕ್ರೈಬರ್ಗಿಂತ ಫೀಡ್ಬ್ಯಾಕ್ ಇಂಪಾರ್ಟೆಂಟು. ಹೆಂಗಿದೆ ನಮ್ಮ ವ್ಲಾಗು, ಏನು ಇಂಪ್ರೂವ್ ಮಾಡಬೇಕು ನಾನು, ಎಲ್ಲ ಚೆನ್ನಾಗಿದೆಯೇನೋ ಇಲ್ವೋ ಅಂತ. ಸೊ ಕಾಣಿಸ್ತೀನೋ ಇಲ್ವೋ ನಾನು ಕ್ಯಾಮ್ರಾ ಫ್ರೇಮ್ನಲ್ಲಿ ಗೊತ್ತಿಲ್ಲ, ಬಟ್ ಸೊ ಬನ್ನಿ ಇವಾಗ. ಆದರೆ ಇವಾಗ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಫ್ತಾರ್ ಆದಮೇಲೆ ಸಿಗೋದು. ಟೈಮ್ ಆಗೋಗಿದ್ದೆ ಅಲ್ವಾ, ಅದಕ್ಕೆ ಬನ್ನಿ. ಸೊ ಇವಾಗ ಆಗ್ತಿದೆ ಆಲ್ಮೋಸ್ಟ್ 4:45. ಸೊ ಇವಾಗ 5 ಗಂಟೆ ಆಗ್ತಿದೆ. ಸ್ಮೆಲ್ ಸಮೋಸದ. ಸೊ ಇವಾಗ ಎಲ್ಲ ಸಮೋಸ ತೇಲಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಯಲ್ಲಿ ಫುಲ್ ಕಸ್ಟಮರ್ ಬರೋದು ಜಾಸ್ತಿ ಆಗಿಬಿಡುತ್ತೆ. ಅಸರ್ ನಮಾಜಿ ಅಂತ ಆಗುತ್ತೆ 5 ಗಂಟೆಗೆ. ಅದಾದಮೇಲೆ ಫುಲ್ ಕಸ್ಟಮರು ಒಂದೇ ಸಮಯದಲ್ಲಿ ಬಂದುಬಿಡ್ತಾರೆ ಎಲ್ಲರೂ. ಸೊ ಆಲ್ರೆಡಿ ಬರ್ತಾ ಇದ್ದಾರೆ ಕಸ್ಟಮರ್ಸು, ಬಟ್ ವ್ಯತ್ಯಾಸ ಏನಂದ್ರೆ ಆಮೇಲೆ ಜಾಸ್ತಿ ಬರ್ತಾರೆ ಅಂತ. ಫುಲ್ ಇರ್ತಾರೆ ಪಬ್ಲಿಕ್ಕು. ಸೊ ಇವಾಗ ಇಫ್ತಾರ್ಗೆ ಸಿಗೋದು. ಸೊ ಮಧ್ಯದಲ್ಲಿ ಏನೂ ವ್ಲಾಗ್ ಮಾಡೋಕ್ಕಾಗಲ್ಲ, ಶೂಟ್ ಮಾಡೋಕ್ಕೆ, ಯಾಕಂದರೆ ಟೈಮೇ ಸಿಗಲ್ಲ, ಉಸಿರಾಡೋಕ್ಕೆ ಟೈಮ್ ಸಿಗಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಇವಾಗ ಇಫ್ತಾರ್ ಟೈಮ್ನಲ್ಲಿ ಸಿಗೋಣ. ಮತ್ತು ಇವತ್ತು ಆದರೆ ನಮ್ಮ ಮೆಹಬೂಬ್ ಬೈ ಅಂಗಡಿಗೆ ಹೋಗ್ತೀವಿ ಇಫ್ತಾರ್ ಮಾಡೋಕ್ಕೆ. ಯಾಕಂದರೆ ಅಲ್ಲಿಂದ ರೂಹ್ ಅಫ್ಜಾ ಆಯ್ತಲ್ಲ, ಸಗದಾಗೈತೆ. ನಿನ್ನೆ 3 ದಿವಸದಿಂದ ಮಾಡ್ಕೊಂಬತ್ತಿರೋದು. ಸೊ ಅದೇ ಕುಡಿಯೋಕ್ಕೆ ಹೋಗ್ತೀವಿ ಇವತ್ತು ಇಫ್ತಾರ್ ಮಾಡೋಕ್ಕೆ. ಸೊ ಇವಾಗ ಸಿಗೋಣ 5 ಗಂಟೆಗೆ, ಇಫ್ತಾರ್ಗೆ. ಸೊ ಎಲ್ಲ ಸಮೋಸ ರೆಡಿ ಆಗೈತೆ, ಮೊಟ್ಟೆದು ಮತ್ತು ವೆಜ್ಜು.
ಇದೆಲ್ಲ ರೆಡಿ ಆಗ್ತಿದೆ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆದಂಗೆನೆ ಕಸ್ಟಮರ್ಸು ಬರ್ತಾರೆ ಬೇಜಾನ್ ಜನ. ಸೊ ದಟ್ಸ್ ದ ರೀಸನ್. ಸೊ ಸಿಗೋಣ ಈಗ ಇಫ್ತಾರಿಗೆ ಡೈರೆಕ್ಟ್. ಸೊ ಇವಾಗ ನಮ್ಮ ಮಹಬೂಬ್ ಭೈ ಅಣ್ಣ ಅಂಗಡಿಗೆ ಹೋಗಿ ಇಫ್ತಾರಿ ಮಾಡಿಕೊಂಡು ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀನಿ ಇನ್ನೊಂದ್ಸಲಿ ಇಫ್ತಾರಿ ಮಾಡೋಕ್ಕೆ. ಬೆಳಿಗ್ಗೆಯಿಂದ ಉಪವಾಸ ಇರ್ತೀವಲ್ಲ, ಜಾಸ್ತಿ ಏನೂ ತಿನ್ನಂಗೂ ಇಲ್ಲ, ಸ್ವಲ್ಪನೇ ತಿನ್ನೋದು. ಬಟ್ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಹೋದ್ರೆ ಕರೀತಾರೆ, ಬನ್ನಿ ಇಫ್ತಾರಿ ಮಾಡ್ಕೊಳ್ಳಿ ಅಂತ. ಸೊ ಅದಕ್ಕೆ ಹೋಗಿ ಇಫ್ತಾರಿ ಮಾಡಿಕೊಂಡು ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀನಿ ಇಫ್ತಾರಿ ಮಾಡೋಕ್ಕೆ. ಸೊ ಇಲ್ಲೂ ಸ್ವಲ್ಪ ಇಫ್ತಾರಿ ಮಾಡಿಕೊಂಡು ಆಮೇಲೆ ಹೋಗೋಣ ನಮಾಜಿಗೆ. ಸೊ ನಮಾಜಿಗೂ ಟೈಮ್ ಆಗ್ತಿದೆ, ಬನ್ನಿ ಇವಾಗ ಮೊದಲು ಹೋಗಿ ಮನೆಯಲ್ಲಿ ಇಫ್ತಾರಿ ಮಾಡಿಕೊಂಡು ನಮಾಜಿಗೆ ಹೋಗೋಣ. ಈ ಕಡೆ ತಿರ್ಗೋ ಈ ಕಡೆ ಇರಲಿ. ಓದೋದು ಬಿಟ್ಟು ಇಲ್ಲಿ ದುಡಿತಿರೋದಾ? ತಿರ್ಗೋ ಈ ಕಡೆ. ಸೊ ನಮ್ಮ ಡೇ 3 ಇವತ್ತಿಗೆ ಕಂಪ್ಲೀಟ್ ಆಯಿತು. ಸೊ ನಾಳೆ ಡೇ 4. ಸೊ ನಮ್ಮ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ, ಮತ್ತು 30 days 30 ವ್ಲಾಗ್ ಚಾಲೆಂಜ್ ಹೆಂಗಿದೆ ಅಂತ ಅದನ್ನು ಕಮೆಂಟ್ ಮಾಡಿ. ನಮಗೆ ಫೀಡ್ಬ್ಯಾಕ್ ಸಿಗ್ತಿರಬೇಕು ವ್ಲಾಗ್ ಹೆಂಗಿದೆ ಅಂತ ಇಂಪ್ರೂವ್ ಮಾಡೋಕ್ಕೆ. ಸೊ ಇವಾಗ 2 ಗಂಟೆ ಆಗ್ತಿದೆ ರಾತ್ರಿ. ಯಾರೂ ಕಾಣಿಸ್ತಿಲ್ಲ ನಿಮಗೆ, ಆಬ್ವಿಯಸ್ಲಿ ಕಾಣಿಸೋದು ಇಲ್ಲ. ರಾತ್ರಿ 2 ಗಂಟೆಗೆ ಯಾರು ಎದ್ದಿರ್ತಾರೆ? ಸೊ ಇವಾಗ ಮನಿಕೊಂಡು ಮತ್ತೆ 2 ಗಂಟೆ ಟೈಮ್ ನಿದ್ದೆ ಮಾಡಿ 4-4:15 ಎದ್ದಬೇಕು ಸಹಾರ ಮಾಡೋಕ್ಕೆ, ಊಟ ಮಾಡೋಕ್ಕೆ. ಒಂದೊತ್ತಿರ್ತೀವಲ್ವ ಅದಕ್ಕೆ. ಸೊ ಏನು ಮನಿಕೊಳ್ಳೋದು ಏನೋ ಒಂದು ಅರ್ಥ ಆಗ್ತಿಲ್ಲ, ಯಾಕಂದರೆ ಇನ್ನೂ ಎಡಿಟಿಂಗ್ ಪೆಂಡಿಂಗ್ ಇದೆ ವ್ಲಾಗ್ಸಿಂದು. ಅದೆಲ್ಲ ಎಡಿಟ್ ಮಾಡಿ ಮನ್ಗೋ ತನಕ 3-4 ಗಂಟೆ ಆಗಿಬಿಡುತ್ತೆ. ನೋಡೋಣ, ಕೆಲಸ ಬೇರೆ ಲೇಟ್ ಆಗ್ತಿದೆ. ನೋಡ್ಕೊಳ್ಳೋಣ ಏನೇನಾಗುತ್ತೋ ಏನೇನಿಲ್ವೋ ಅಂತ. ಸೊ ಇವತ್ತಿಗೆ ನಾಳೆ ನೋಡ್ಕೊಳ್ಳೋಣ. ಬರ್ತೀನಿ. ಧನ್ಯವಾದಗಳು.